ನಮಸ್ಕಾರ. ಒಂದು ಪ್ರಶ್ನೆ. ಅರಮನೆಯಲ್ಲಿ ವಾಸಿಸುವ ರಾಜ ಹೆಚ್ಚು ಸ್ವತಂತ್ರನೋ ಅಥವಾ ಎಲ್ಲವನ್ನೂ ತ್ಯಜಿಸಿ ಕಾಡಿನಲ್ಲಿರುವ ತಪಸ್ವಿ ಹೆಚ್ಚು ಸ್ವತಂತ್ರನೋ? ಇದೊಂದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಸರಿ, ಇಂದು ನಾವು ಶುಕ ಮಹರ್ಷಿಯ ಒಂದು ಅದ್ಭುತ ಕಥೆಯನ್ನ ನೋಡೋಣ. ಇದು ಸಂದೇಹದಿಂದ ಶುರುವಾಗಿ ಜ್ಞಾನೋದಯದ ಕಡೆಗೆ ಸಾಗುವ ಒಂದು ಪ್ರಯಾಣ. ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನೋದನ್ನೇ ಪ್ರಶ್ನಿಸುವ ಕಥೆ ಇದು. ನೋಡಿ, ಈ ಪ್ರಶ್ನೆ ಇದೆಯಲ್ಲ, ಇದೇ ಈ ಇಡೀ ಕಥೆಯ ತಿರುಳು. ಯೋಚನೆ ಮಾಡಿ, ನಮ್ಮ ದಿನನಿತ್ಯದ ಜವಾಬ್ದಾರಿಗಳು, ಕೆಲ್ಸ, ಸಂಸಾರ ಇದೆಲ್ಲದರ ನಡುವೆ ಈ ಭೌತಿಕ ಜಗತ್ತಿನಲ್ಲೇ ಇದ್ಕೊಂಡು ನಿಜವಾದ ಸ್ವಾತಂತ್ರ್ಯ ಸಿಗುತ್ತಾ? ಅಥವಾ ಅದಕ್ಕೆಲ್ಲ ಗುಡ್ ಬೈ ಹೇಳಿ ಎಲ್ಲವನ್ನೂ ಬಿಟ್ಹೋಗ್ಬೇಕಾ? ಇದು ಕೇವಲ ಆ ಕಾಲದ ಶುಕನ ಪ್ರಶ್ನೆ ಅಷ್ಟೇ ಅಲ್ಲ, ಇವತ್ತಿಗೂ ನಮ್ಮೆಲ್ಲರನ್ನೂ ಕಾಡೋ ಪ್ರಶ್ನೆ ಇದು. ಈ ಕಥೆಯಲ್ಲಿ ಇಬ್ಬರು ಪ್ರಮುಖ ಪಾತ್ರಗಳು. ಒಬ್ಬರು ಯುವ ತಪಸ್ವಿ ಶುಕ. ಅವರ ಪ್ರಕಾರ ಸ್ವಾತಂತ್ರ್ಯ ಬೇಕಂದ್ರೆ ಈ ಪ್ರಪಂಚವನ್ನೇ ಬಿಡಬೇಕು. ಇನ್ನೊಂದು ಕಡೆ ರಾಜ ಜನಕ, ಒಬ್ಬ ಜ್ಞಾನೋದಯಿ. ಅವರ ಪ್ರಕಾರ ಸ್ವಾತಂತ್ರ್ಯ ಅನ್ನೋದು ಹೊರಗಡೆ ಸಿಗುವ ವಸ್ತು ಅಲ್ಲ, ಅದು ಸಂಪೂರ್ಣವಾಗಿ ನಮ್ಮ ಮನಸ್ಸಿನ ಸ್ಥಿತಿ. ಎಷ್ಟು ಅದ್ಭುತವಾದ ವ್ಯತ್ಯಾಸ ಅಲ್ವಾ? ಒಬ್ರು ಸ್ವಾತಂತ್ರ್ಯವನ್ನು ಹುಡುಕುತ್ತಾ ಇದ್ದಾರೆ, ಮತ್ತೊಬ್ಬರು ಅದನ್ನ ಆಗಲೇ ಪಡೆದು ಅದರಲ್ಲಿ ಜೀವಿಸ್ತಾ ಇದ್ದಾರೆ. ಸರಿ, ಹಾಗಿದ್ರೆ ಕಥೆ ಹೇಗೆ ಶುರುವಾಗುತ್ತೆ? ಇದು ಶುರುವಾಗೋದೇ ಒಂದು ದೊಡ್ಡ ಅನುಮಾನದಿಂದ. ಯುವ ಋಷಿ ಶುಕನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ, ಅದು ಬಿಡದೆ ಕಾಡ್ತಾ ಇತ್ತು. ಅದೇನಂದ್ರೆ, ಅರಮನೆಯ ಸುಖಭೋಗ, ರಾಜ್ಯಭಾರದ ಜವಾಬ್ದಾರಿಗಳು, ಈ ಎಲ್ಲಾ ಜಂಜಾಟದಲ್ಲಿ ಮುಳುಗಿರುವ ರಾಜ ಅವನು ಜ್ಞಾನಿಯಾಗಿರೋಕೆ ಹೇಗೆ ಸಾಧ್ಯ? ಇದು ಅವನಿಗೆ ನಂಬೋಕೆ ಆಗ್ತಾನೇ ಇರಲಿಲ್ಲ. ಶುಕನಿಗೆ ಸುಮ್ಮನೆ ಇರೋಕೆ ಆಗ್ಲಿಲ್ಲ. ಅವನು ನೇರವಾಗಿ ರಾಜ ಜನಕನ ಹತ್ತಿರಾನೇ ಹೋಗಿ ಕೇಳ್ತಾನೆ, ರಾಜ, ಮಾಯೆಯಿಂದ ತುಂಬಿರೋ ಈ ಸಂಸಾರದಲ್ಲಿ ಮುಳುಗಿರೋ ನೀನು, ಒಬ್ಬ ಗೃಹಸ್ಥನಾಗಿರೋ ನಿನಗೆ ಆಸೆಗಳಿಂದ ಮುಕ್ತಿ, ವಿಮೋಚನೆ ಎಲ್ಲ ಹೇಗ್ ಸಾಧ್ಯ? ನೋಡಿ, ಇದೊಂದು ಸಾದಾ ಪ್ರಶ್ನೆ ಆಗಿರ್ಲಿಲ್ಲ, ಇದೊಂದು ನೇರವಾದ ಸವಾಲಾಗಿತ್ತು. ಶುಕನ ವಾದ ಇಲ್ಲಿಗೆ ನಿಲ್ಲಿಲ್ಲ, ಅದು ಇನ್ನೂ ತೀಕ್ಷ್ಣವಾಯಿತು. ಅವನು ಜನಕನ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಸುರಿಸ್ತಾನೆ. ಅವನು ಹೇಳ್ತಾನೆ, ನೋಡು, ನಿನಗೆ ಇನ್ನೂ ಸುಖ ದುಃಖಗಳ ಅನುಭವ ಆಗತ್ತೆ, ನಿನಗೆ ಇನ್ನೂ ಸಂಪತ್ತು ಬೇಕು, ಯುದ್ಧದಲ್ಲಿ ಗೆಲ್ಬೇಕು ಅನ್ನೋ ಆಸೆ ಇದೆ, ಕಳ್ಳನನ್ನ ಕಳ್ಳನಾಗಿ, ಸಂತನನ್ನ ಸಂತನಾಗಿ ನೋಡ್ತೀಯ, ಅಂದ್ರೆ ನಿನ್ನಲ್ಲಿ ಇನ್ನೂ ಭೇದಭಾವ ಇದೆ, ಸೈನ್ಯದ ಬಗ್ಗೆ, ಶತ್ರುಗಳ ಬಗ್ಗೆ ಯೋಚನೆ ಮಾಡ್ತೀಯ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಹೂಮಾಲೆ ಮತ್ತು ಒಂದು ಹಾವು, ಇವೆರಡನ್ನೂ ಒಂದೇ ಸಮನಾಗಿ ನೋಡಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಶುಕನ ಪ್ರಕಾರ ಇದೆಲ್ಲ ಒಬ್ಬ ವ್ಯಕ್ತಿ ಬಂಧನದಲ್ಲಿದ್ದಾನೆ ಅನ್ನೋದಕ್ಕೆ ಸ್ಪಷ್ಟವಾದ ಲಕ್ಷಣಗಳು. ಆಗ ಶುಕ ತನ್ನ ಆರೋಪವನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ಯುತ್ತಾನೆ. ಬಹುಶಃ ಇದೇ ಅವನ ಅತ್ಯಂತ ಕಠಿಣವಾದ ಆರೋಪ. ಅವನು ಹೇಳ್ತಾನೆ, ನಿಮ್ಮ ವಂಶಕ್ಕೆ ವಿದೇಹ ಅಂತೊಂದು ಬಿರುದಿದೆಯಲ್ಲ, ಅಂದ್ರೆ ದೇಹದ ಅರಿವನ್ನ ಮೀರಿದವನು ಅಂತ, ಅದೆಲ್ಲ ಬರೀ ಬೂಟಾಟಿಕೆ. ಅಬ್ಬಾ, ಇದಕ್ಕಿಂತ ನೇರವಾದ ಕಟುವಾದ ಆರೋಪ ಬೇರೆ ಇರೋಕೆ ಸಾಧ್ಯವೇ ಇರಲಿಲ್ಲ. ಸರಿ, ಇಷ್ಟೆಲ್ಲ ಕಟುವಾದ ಆರೋಪಗಳನ್ನ ಕೇಳಿದ ಮೇಲೆ ರಾಜಜನಕ ಏನ್ ಮಾಡ್ದ? ಕೋಪ ಮಾಡ್ಕೊಂಡ್ನಾ? ಇಲ್ಲವೇ ಇಲ್ಲ. ಬದಲಾಗಿ ಅವನು ತುಂಬಾನೇ ಶಾಂತವಾಗಿ ತನ್ನ ಆಳವಾದ ಜ್ಞಾನದಿಂದ ಉತ್ತರ ಕೊಟ್ಟ. ಆ ಉತ್ತರ ಹೇಗಿತ್ತು ಅಂತ ಈಗ ನೋಡೋಣ. ಈ ಇಡೀ ಚರ್ಚೆಯ ಮುಖ್ಯವಾದ ವಿಷಯವೇ ಜೀವನ್ಮುಕ್ತ ಅನ್ನೋದು. ಏನಿದು ಜೀವನ್ಮುಕ್ತ ಅಂದ್ರೆ ಈ ಭೌತಿಕ ದೇಹದಲ್ಲಿ ಬದುಕಿರುವಾಗಲೇ ವಿಮೋಚನೆ ಪಡೆದವನು, ಇದೇ ಜನ್ಮದಲ್ಲಿ ಆತ್ಮಸಾಕ್ಷಾತ್ಕಾರವನ್ನ ಪಡೆದು ಸ್ವಾತಂತ್ರ್ಯವನ್ನ ಸಾಧಿಸಿದ ವ್ಯಕ್ತಿ. ಜನಕ ತಾನು ಆ ಸ್ಥಿತಿಯಲ್ಲಿದ್ದೇನೆ ಅಂತ ಹೇಳ್ತಾ ಇರೋದು. ಜನಕನ ಫಿಲಾಸಫಿ ಇದೆಯಲ್ಲ, ಅದರ ಸಾರಾಂಶವೇ ಇಲ್ಲಿದೆ. ಅವನು ತುಂಬ ಸರಳವಾಗಿ ಹೇಳ್ತಾನೆ, ಈ ದೇಹ ನಂದು, ಈ ರಾಜ್ಯ ನಂದು ಅಂತ ನಾವು ಯಾವಾಗ ಅನ್ಕೊಳ್ತೀವೋ ಅದೇ ನಮ್ಮನ್ನ ಕಟ್ಟಿಹಾಕೋ ಸರಪಳಿ. ಅದೇ ಈ ದೇಹ ನಂದಲ್ಲ, ಈ ಸಂಪತ್ತು, ರಾಜ್ಯ ಇದೆಲ್ಲ ನಂದಲ್ಲ ಅಂತ ಯಾವಾಗ ಅರಿವಾಗುತ್ತೋ ಆ ಕ್ಷಣದಲ್ಲಿ ವಿಮೋಚನೆಗೆ ದಾರಿ ತೆರೆಯುತ್ತೆ. ಅಂದ್ರೆ ಸಮಸ್ಯೆ ಇರೋದು ವಸ್ತುಗಳಲ್ಲ, ಆ ವಸ್ತುಗಳ ಮೇಲೆ ನಮ್ಗಿರೋ ಮಮಕಾರ, ಅಂದ್ರೆ ನನ್ನದು ಅನ್ನೋ ಭಾವನೆಯಲ್ಲಿ. ಬಹುಶಃ ಜನಕನ ಜ್ಞಾನದ ಅತ್ಯಂತ ಪ್ರಮುಖವಾದ ಮಾತು ಇದೇ ಇರ್ಬೇಕು. ಅವನು ಶುಕನಿಗೆ ಹೇಳ್ತಾನೆ, ನೋಡು, ನಿನಗೆ ನೋವಾಗ್ತಾ ಇರೋದು ಯಾಕೆ ಗೊತ್ತಾ? ನೀನು ಬಂಧನದಲ್ಲಿದ್ಯಾ ಅಂತ ನೀನ್ ಅಂದ್ಕೊಂಡಿರೋದ್ರಿಂದ. ಆ ನಾನು ಬಂಧಿತ ಅನ್ನೋ ಆಲೋಚನೆಯನ್ನ ಒಮ್ಮೆ ತಲೆಯಿಂದ ತೆಗೆದುಹಾಕು, ಆವಾಗ ನೀನು ಸಂತೋಷವಾಗಿರ್ತೀಯ. ಎಂಥ ಅದ್ಭುತವಾದ ಮಾತು! ಅಂದ್ರೆ ಸ್ವಾತಂತ್ರ್ಯ ಅನ್ನೋದು ಹೊರಗಿನ ಪರಿಸ್ಥಿತಿಗಳನ್ನ ಬದಲಾಯಿಸೋದಲ್ಲ, ಬದಲಾಗಿ ನಮ್ಮೊಳಗಿನ ನೋಟವನ್ನೇ ಬದಲಾಯಿಸ್ಕೊಳ್ಳೋದು. ಜನಕನ ಈ ಮಾತುಗಳು ಸರಳವಾಗಿದ್ರೂ ತುಂಬಾನೇ ಆಳವಾಗಿತ್ತು. ಇದು ಶುಕನ ಮೇಲೆ ಒಂದು ರೀತಿ ಮಂತ್ರದ ಹಾಗೆ ಕೆಲಸ ಮಾಡ್ತು. ಅವನ ಇಡೀ ಯೋಚನಾ ಲಹರಿಯೇ ಒಂದೇ ಕ್ಷಣದಲ್ಲಿ ಸಂಪೂರ್ಣವಾಗಿ ಬದಲಾಗಿ ಹೋಯ್ತು. ಶುಕನ ಮನಸ್ಸಲ್ಲಿದ್ದ ಎಲ್ಲಾ ಅನುಮಾನಗಳೂ ಕರಗಿ ಹೋಗುತ್ತೆ.
ಅವನು ತಕ್ಷಣ ಜನಕನ ಜ್ಞಾನಕ್ಕೆ ತಲೆಬಾಗಿ ಸಾಧು ಸಾಧು ಅಂತಾನೆ. ಅಂದ್ರೆ ನೀವು ನಿಜಕ್ಕೂ ಒಬ್ಬ ಸಂತ ಅಂತ ಒಪ್ಕೊಳ್ತಾನೆ. ಅವನ ಹಳೆಯ ನಂಬಿಕೆಗಳೆಲ್ಲ ಅಲ್ಲೇ ಮುಗಿದು ಒಂದು ಹೊಸ ಜ್ಞಾನೋದಯದ ಬೆಳಕಿನೊಂದಿಗೆ ಶಾಂತವಾಗಿ ತನ್ನ ತಂದೆ ಹತ್ತ ವಾಪಸ್ ಹೋಗ್ತಾನೆ. ಇಲ್ಲಿ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಜ್ಞಾನೋದಯ ಆದ್ಮೇಲೆ ಶುಕ ಏನ್ ಮಾಡ್ದ ಅನ್ನೋದು. ಅವನು ಕಾಡಿಗೇನೂ ಹೋಗ್ಲಿಲ್ಲ, ಬದಲಾಗಿ ತನ್ನ ತಂದೆ ಹತ್ರ ವಾಪಸ್ ಹೋಗಿ ಪಿವಿರಿ ಅನ್ನೋ ಮುನಿಯ ಮಗಳನ್ನ ಮದ್ವೆ ಆಗ್ತಾನೆ. ಅಷ್ಟೇ ಅಲ್ಲ, 4 ಗಂಡು ಮಕ್ಕಳು ಮತ್ತು ಒಬ್ಬ ಹೆಣ್ಣು ಮಗಳಿಗೆ ತಂದೆಯೂ ಆಗ್ತಾನೆ. ಯಾಕಂದ್ರೆ ಅವನಿಗೀಗ ಅರ್ಥ ಆಗಿತ್ತು, ನಮ್ಮೊಳಗಿನ ಶಾಂತಿಗಾಗಿ ಈ ಜಗತ್ತನ್ನ ಬಿಟ್ಟು ಓಡಿ ಹೋಗೋ ಅವಶ್ಯಕತೆ ಇಲ್ಲ ಅಂತ. ಆದ್ರೆ ಶುಕನ ಪ್ರಯಾಣ ಇಲ್ಲಿಗೆ ಮುಗಿಲಿಲ್ಲ. ಒಬ್ಬ ಗೃಹಸ್ಥನಾಗಿ ಜ್ಞಾನೋದಯದ ಸ್ಥಿತಿಯಲ್ಲೇ ಬದುಕಿದ ನಂತರ ಅವನ ಜೀವನದ ಕೊನೆಯ ಹಂತ, ಆ ಪರಮ ವಿಮೋಚನೆಯ ಕ್ಷಣ ಬರುತ್ತೆ. ಕೈಲಾಸ ಪರ್ವತದ ತುದಿಯಿಂದ ಶುಕ ಇನ್ನೊಬ್ಬ ಸೂರ್ಯನ ಹಾಗೆ ಪ್ರಜ್ವಲಿಸುತ್ತಾ ಆಕಾಶಕ್ಕೆ ಏರುತ್ತಾನೆ ಮತ್ತು ಅಲ್ಲಿ ಅವನು ಪರಮಾತ್ಮನಲ್ಲಿ ಅಂದ್ರೆ ಆ ವಿಶ್ವಚೇತನದಲ್ಲಿ ಸಂಪೂರ್ಣವಾಗಿ ಒಂದಾಗಿ ಹೋಗ್ತಾನೆ. ಅವನ ಭೌತಿಕ ದೇಹ ಇಲ್ಲವಾಗಿ ಅವನು ಇಡೀ ಬ್ರಹ್ಮಾಂಡಲ ಜೊತೆ ಒಂದಾಗ್ತಾನೆ. ಮಗನನ್ನ ಕಳ್ಕೊಂಡು ದುಃಖದಲ್ಲಿ ಮುಳುಗಿದ್ದ ತಂದೆ ವ್ಯಾಸರಿಗೆ ಇದ್ದಕ್ಕಿದ್ದಾಗೆ ಪರ್ವತಗಳಿಂದ ಒಂದು ಪ್ರತಿಧ್ವನಿ ಕೇಳಿಸ್ತೆ. ಅದು ಬೇರೆ ಯಾರದ್ದೂ ಅಲ್ಲ, ಶುಕನದ್ದೇ ಧ್ವನಿ. ಅದು ಕೇಳ್ತಾ ಇತ್ತು, ಅಪ್ಪ, ಆತ್ಮದ ಮಟ್ಟದಲ್ಲಿ ನಿನಗೂ ನನಗೂ ಯಾವ ವ್ಯತ್ಯಾಸವೂ ಇಲ್ಲ, ಹಾಗಿದ್ಮೇಲೆ ನನಗೋಸ್ಕರ ಯಾಕೆ ಹೇಳ್ತಾ ಇದ್ಯಾ? ಈ ಮಾತುಗಳು ಒಂದು ಸತ್ಯವನ್ನ ಹೇಳ್ತಾ ಇತ್ತು. ಶುಕ ಈಗ ಎಲ್ಲೆಲ್ಲೂ ಇದ್ದಾನೆ, ಸರ್ವಾಂತರ್ಯಾಮಿಯಾಗಿದ್ದಾನೆ ಅಂತ. ಈ ಕಥೆ ಮುಗಿಯೋದು ಒಬ್ಬ ತಂದೆಯ ದುಃಖದ ಆಳವಾದ ಒಂದು ಮಾನವೀಯ ಭಾವನೆಯೊಂದಿಗೆ ಮತ್ತೆ ಅವರಿಗೆ ಸಿಕ್ಕ ದೈವಿಕ ಸಾಂತ್ವನದೊಂದಿಗೆ. ವ್ಯಾಸರು ಮಹಾಜ್ಞಾನಿ ಮಹರ್ಷಿಯಾಗಿದ್ರೂ ಸಹ ಮಗನನ್ನ ಕಳೆದುಕೊಂಡ ನೋವನ್ನ ಅವರಿಂದ ತಡ್ಕೊಳ್ಳೋಕಾಗ್ಲಿಲ್ಲ. ಅವರು ಕಣ್ಣೀರಾಗ್ತಾರೆ. ನೋಡಿ, ಕಥೆ ಎಷ್ಟೇ ದೈವಿಕವಾಗಿದ್ರೂ ಅದರ ಮೂಲ ಇರೋದು ಎಲ್ಲರಿಗೂ ಅನುಭವಕ್ಕೆ ಬರುವಂತಹ ಈ ನಷ್ಟದ ನೋವಿನಲ್ಲೇ. ವ್ಯಾಸರ ದುಃಖವನ್ನ ನೋಡೋಕ್ಕಾಗದೆ ಅವರನ್ನ ಸಮಾಧಾನ ಮಾಡೋಕೆ ಸ್ವತಃ ಶಿವನೇ ಅವರ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಶಿವ ಹೇಳ್ತಾನೆ, ವ್ಯಾಸ, ನಿನ್ನ ಮಗ ಯೋಗಿಗಳಲ್ಲೇ ಶ್ರೇಷ್ಠ. ಅವನು ತಲುಪಬಹುದಾದ ಅತೀ ಎತ್ತರದ ಸ್ಥಿತಿಯನ್ನ ತಲುಪಿದಾನೆ. ಇನ್ನು ದುಃಖ ಪಡಬೇಡ. ಒಂದ್ ರೀತಿ ಇದು ಶುಕನ ಸಾಧನೆಗೆ ಸಿಕ್ಕಿದ ಒಂದು ಡಿವೈನ್ ಸರ್ಟಿಫಿಕೇಟ್ ತರ. ಕೊನೆಗೆ ವ್ಯಾಸರ ದುಃಖವನ್ನ ಪೂರ್ತಿಯಾಗಿ ನಿಲ್ಲಿಸೋಕಾಗಲ್ಲ ಅಂತ ಶಿವನಿಗೆ ಅರ್ಥ ಆಗುತ್ತೆ. ಆಗ ಅವನು ಒಂದು ಅದ್ಭುತವಾದ ವರವನ್ನು ಕೊಡ್ತಾನೆ. ಅದೇನಂದ್ರೆ, ಇವತ್ತಿನಿಂದ ವ್ಯಾಸರಿಗೆ ತನ್ನ ಮಗನ ಸುಂದರವಾದ ಪ್ರಕಾಶಮಾನವಾದ ನೆರಳು ಯಾವಾಗ್ಲೂ ತನ್ನ ಪಕ್ಕದಲ್ಲೇ ಕಾಣಿಸುತ್ತೆ ಅಂತ. ಅಬ್ಬಾ, ಭೌತಿಕವಾಗಿ ದೂರವಾದ ಮಗನ ನೆನಪಲ್ಲಿರೋ ದುಃಖಕ್ಕೆ ಎಂಥ ಕಾವ್ಯಾತ್ಮಕವಾದ ಸಮಾಧಾನ ಅಲ್ವಾ ಇದು? ಹಾಗಿದ್ರೆ ಈ ಇಡೀ ಕಥೆಯ ಕೊನೆಯಲ್ಲಿ ನಮ್ಗಾಗಿ ಉಳಿಯೋ ಪ್ರಶ್ನೆನೇನು? ನಿಜವಾದ ವಿಮೋಚನೆ ಅನ್ನೋದು ಕೇವಲ ಮನಸ್ಸಿನ ಒಂದು ಸ್ಥಿತಿಯಾಗಿದ್ರೆ, ನಮ್ಮ ಒಳಗಿನ ಶಾಂತಿಯನ್ನ ನಿಜವಾಗಿಯೂ ನಿರ್ಧರಿಸೋದ್ಯಾವುದು? ನಾವು ವಾಸ ಮಾಡೋ ಅರಮನೆಯ ಅಥವಾ ಎಲ್ಲವನ್ನೂ ಬಿಟ್ಟು ಹೋಗೋ ಕಾಡ? ಬಹುಶಃ ಉತ್ತರ ಎರಡೂ ಅಲ್ಲ. ಇವೆರಡರ ನಡುವೆ ಎಲ್ಲೋ ಅಡಗಿರಬಹುದು. ನಮಸ್ಕಾರ. ಒಂದೇ ಒಂದು ಮಾತು ಅಷ್ಟೇ, ಒಂದೇ ಒಂದು ಪ್ರತಿಜ್ಞೆ, ಅದೊಂದು ಇಡೀ ಸಾಮ್ರಾಜ್ಯದ ಹಣೆಬರಹವನ್ನೇ ಬದಲಾಯಿಸಿಬಿಡಬಹುದು ಅಂದ್ರೆ ನಂಬ್ತೀರಾ? ಹೌದು, ಇದು ಸಾಧ್ಯ. ಬನ್ನಿ, ಇಂದು ನಾವು ಕುರುವಂಶದ ಆಳಕ್ಕೆ ಇಳಿದು ಅಂತಹದ್ದೇ ಒಂದು ರೋಚಕ ಕಥೆಯನ್ನ ನೋಡೋಣ. ಹಾಗಾದ್ರೆ ಆ ಪ್ರಶ್ನೆನೇ ಇದು. ಒಬ್ಬ ವ್ಯಕ್ತಿಯ ವೈಯಕ್ತಿಕ ಪ್ರತಿಜ್ಞೆ, ಅದು ಎಷ್ಟೇ ದೊಡ್ಡದಾಗಿರ್ಬೋದು, ಅದು ಒಂದು ಇಡೀ ರಾಜವಂಶವನ್ನ ನಾಶದಂಚಿಗೆ ತಂದು ನಿಲ್ಸೋಷ್ಟು ಶಕ್ತಿಶಾಲಿಯಾಗಿರಲು ಸಾಧ್ಯನಾ? ಈ ಒಂದು ಪ್ರಶ್ನೆ ನಮ್ಮ ಇವತ್ತಿನ ಇಡೀ ಕಥೆಯ ತಿರುಳು. ಇದರ ಉತ್ತರ ಹುಡುಕುತ್ತಾ ಹೋಗೋಣ. ಸರಿ, ಕಥೆ ಶುರುವಾಗೋದೆಲ್ಲಿಂದ ಅಂದ್ರೆ ಕುರು ಸಾಮ್ರಾಜ್ಯದಿಂದ. ಅಲ್ಲಿನ ರಾಜ ಪ್ರಬಲ ಶಂತನು. ಅವನಿಗೆ 3 ಮಹಾನ್ ಪರಾಕ್ರಮಿ ಪುತ್ರರು. ಇವ್ರನ್ನ ನೋಡಿದಾಗ ಶಂತನುಗೆ ಅನ್ಸಿತ್ತು, ನನ್ನ ಸಾಮ್ರಾಜ್ಯ ಅಜೇಯ, ನನ್ನ ವಂಶಕ್ಕೆ ಇನ್ಯಾವತ್ತೂ ಆಪತ್ತು ಬರಲ್ಲ ಅಂತ. ಎಲ್ಲವೂ ಪರ್ಫೆಕ್ಟಾಗಿ ಕಾಣ್ತಿತ್ತು, ಆದ್ರೆ ಕಾಣೋದೆಲ್ಲ ಸತ್ಯವಾಗಿರ್ಬೇಕಂತಿಲ್ಲ ಅಲ್ವಾ? ನೋಡಿ, ಇವರೇ ಆ 3 ಆಧಾರ ಸ್ತಂಭಗಳು. ಮೊದಲಿಗೆ ಗಂಗೆಯ ಮಗ ದೇವವ್ರತ, ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಭೀಷ್ಮ. ಆಮೇಲೆ ಸತ್ಯವತಿಯ ಮಕ್ಕಳಾದ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ, ಒಬ್ರಿಗಿಂತ ಒಬ್ರು ಪರಾಕ್ರಮಿಗಳು. ಇವ್ರು ನೋಡಿದ್ರೆ ಕುರುವಂಶದ ಭವಿಷ್ಯ ಸೂರ್ಯನ ಹಾಗೆ ಪ್ರಜ್ವಲಿಸುತ್ತಿತ್ತು. ಅಷ್ಟೇ ಯಾಕೆ, ಶಂತನುವಿಗೆ ಈ 3 ಇರುವಾಗ ನನ್ನನ್ನು ದೇವತೆಗಳು ಸೋಲಿಸೋಕ್ಕಾಗಲ್ಲ ಅನ್ನೋಷ್ಟು ಧೈರ್ಯ ಬಂದಿತ್ತು. ಆದ್ರೆ ನೋಡಿ, ಕೆಲವೊಮ್ಮೆ ಅತಿಯಾದ ಶಕ್ತಿನೇ ಅತಿ ದೊಡ್ಡ ದೌರ್ಬಲ್ಯವಾಗ್ಬಿಡುತ್ತೆ ಅಲ್ವಾ? ಹೌದು, ವಿಧಿಯ ಆಟವೇ ಬೇರೆ ಇತ್ತು. ಆ ಸುವರ್ಣಯುಗ ಹೆಚ್ಚು ಕಾಲ ಉಳಿಯಲಿಲ್ಲ. ಯಾಕಂದ್ರೆ ಇಡೀ ಸಾಮ್ರಾಜ್ಯದ ಸ್ಥಿರತೆಯನ್ನೇ ಬುಡಮೇಲು ಮಾಡುವಂತಹ ಒಂದರ ಹಿಂದೊಂದರಂತೆ ದುರಂತ ಘಟನೆಗಳ ಸರಣಿಯೇ ಅವರಿಗಾಗಿ ಕಾದಿತ್ತು. ಎಲ್ಲವೂ ಎಷ್ಟು ಬೇಗ ನಡೆದೋಯ್ತು ಗೊತ್ತಾ?
ಮೊದಲು ವಯಸ್ಸಾಗಿ ರಾಜಶಂತನು ತೀರಿಕೊಂಡ. ಆಮೇಲೆ ಪಟ್ಟಕ್ಕೆ ಬಂದ ಚಿತ್ರಾಂಗದ ತನ್ನದೇ ಹೆಸರಿನ ಇನ್ನೊಬ್ಬ ಗಂಧರ್ವನ ಜೊತೆ 3 ವರ್ಷ ಯುದ್ಧ ಮಾಡಿ ಪ್ರಾಣಬಿಟ್ಟ. ಸರಿ, ಅವನ ತಮ್ಮ ವಿಚಿತ್ರವೀರ್ಯನಿಗೆ ಪಟ್ಟ ಕಟ್ಟಿದ್ರು. ಆದರೆ ಅವನಿಗೆ ಮದುವೆಯಾಗಿ ಮಕ್ಕಳಾಗೋ ಮೊದಲೇ ಕ್ಷಯರೋಗ ಬಂದು ಸತ್ತೇ ಹೋದ. ಅಷ್ಟೇ, ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಆ ಬಲಿಷ್ಠ ಕುರುವಂಶಕ್ಕೆ ಉತ್ತರಾಧಿಕಾರಿನೇ ಇಲ್ಲದಂತಾಯಿತು. ಒಂದು ಕ್ಷಣ ಯೋಚನೆ ಮಾಡಿ. ಹಸ್ತಿನಾಪುರದ ಸಿಂಹಾಸನ ಖಾಲಿ ಬಿದ್ದಿದೆ. ಕುರುವಂಶವೇ ನಿರ್ನಾಮವಾಗಿ ಹೋಗುವ ಸ್ಥಿತಿ. ಇದು ಬರೀ ಒಂದು ರಾಜಕೀಯ ಬಿಕ್ಕಟ್ಟುವಾಗಿರಲಿಲ್ಲ, ಇದು ಒಂದು ಇಡೀ ವಂಶದ ಅಸ್ತಿತ್ವದ ಪ್ರಶ್ನೆಯಾಗಿತ್ತು. ಈಗ ಎಲ್ಲರ ಕಣ್ಣು ಉಳಿದಿದ್ದ ಒಬ್ಬನೇ ಒಬ್ಬ ಮಗನ ಮೇಲೆ, ಭೀಷ್ಮ. ವಂಶವನ್ನು ಉಳಿಸಕ್ಕೆ ಅವನೊಬ್ಬನಿಂದಲೇ ಸಾಧ್ಯವಿತ್ತು. ಅವನಲ್ಲಿ ಆ ಎಲ್ಲ ಸಾಮರ್ಥ್ಯವೂ ಇತ್ತು. ಆದ್ರೆ ಅಯ್ಯೋ, ಅದೇ ವಂಶಕ್ಕೆ ಅವನು ಕೊಟ್ಟಿದ್ದ ಒಂದು ಮಾತು, ಒಂದು ಪ್ರತಿಜ್ಞೆ ಇವತ್ತು ಅವನ ಕಾಲಿಗೆ ಕಬ್ಬಿಣದ ಸಂಕೋಲೆಯಾಡಿ ಬಿಟ್ಟಿತ್ತು. ಏನಾಗಿತ್ತು ಆ ಪ್ರತಿಜ್ಞೆ? ತುಂಬಾ ಸರಳ, ಆದ್ರೆ ಅಷ್ಟೇ ಕಠಿಣ. ನಾನು ಜೀವನಪೂರ್ತಿ ಬ್ರಹ್ಮಚರ್ಯ ಪಾಲಿಸ್ತೀನಿ, ಹಸ್ತಿನಾಪುರದ ಸಿಂಹಾಸನದ ಮೇಲೆ ಕೂರಲ್ಲ, ಅದರ ಸೇವಕನಾಗಿ ಮಾತ್ರ ಇರ್ತೀನಿ. ಅಂದ್ರೆ ಅವನು ರಾಜನಾಗುವಂತೆಯೂ ಇಲ್ಲ, ಮದುವೆಯಾಗಿ ಮಕ್ಕಳನ್ನು ಪಡೆದು ವಂಶವನ್ನು ಮುಂದುವರಿಸುವಂತೆಯೂ ಇಲ್ಲ. ಇದು ಅವನೊಬ್ಬನ ತ್ಯಾಗವಾಗಿ ಉಳಿದಿರಲಿಲ್ಲ, ಇಡೀ ಸಾಮ್ರಾಜ್ಯದ ಭವಿಷ್ಯವನ್ನೇ ನಿರ್ಧಾರವಾಗೋಗಿತ್ತು. ಆಗ ಇನ್ನೂ ವಿಚಿತ್ರವೀರ್ಯ ಬದುಕಿದ್ದ. ಅವನಿಗೆ ಮದುವೆ ಮಾಡಬೇಕಲ್ಲ, ಅದಕ್ಕೆ ಭೀಷ್ಮ ಒಂದು ದೊಡ್ಡ ಹೆಜ್ಜೆ ಇಡ್ತಾನೆ. ಕಾಶಿರಾಜನ 3 ಹೆಣ್ಣುಮಕ್ಕಳ ಸ್ವಯಂವರ ನಡೀತಿತ್ತು. ಅಂದ್ರೆ ಆ ರಾಜಕುಮಾರಿಯರು ತಮಗೆ ಬೇಕಾದ ಗಂಡನನ್ನು ಆಯ್ಕೆ ಮಾಡುವ ಸಮಾರಂಭ. ಭೀಷ್ಮ ಅಲ್ಲಿಗೆ ಹೋಗಿ ನೆರೆದಿದ್ದ ಎಲ್ಲಾ ರಾಜರನ್ನೂ ಸೋಲಿಸಿ ಆ 3 ರಾಜಕುಮಾರಿಯರನ್ನ ಬಲವಂತವಾಗಿ ಎಳುಕೊಂಡು ಹಸ್ತಿನಾಪುರಕ್ಕೆ ಬರ್ತಾನೆ. ಆದ್ರೆ ಕಥೆಯಲ್ಲಿ ಇಲ್ಲೇ ಒಂದು ದೊಡ್ಡ ಟ್ವಿಸ್ಟ್. ಆ 3ರಲ್ಲಿ ಹಿರಿಯ ರಾಜಕುಮಾರಿ ಅಂಬೆ ಭೀಷ್ಮನ ಮುಂದೆ ಬಂದು ನಿಂತು ಹೇಳ್ತಾಳೆ, ನಾನು ಈಗಾಗಲೇ ಸಾಲ್ವರಾಜನನ್ನ ಮನಸ್ಸಾರೆ ಒಪ್ಕೊಂಡಿದ್ದೀನಿ ಅಂತ. ನೋಡಿ, ಧರ್ಮದ ಪ್ರಕಾರ ತನ್ನ ತಮ್ಮನಿಗೆ ಹೆಣ್ಣು ತಂದ ಭೀಷ್ಮನಿಗೆ ಈಗ ಇನ್ನೊಂದು ಧರ್ಮ ಸಂಕಟ ಶುರುವಾಗಿತ್ತು. ಅಂಬೆ ಸ್ಥಿತಿ ಎಂಥ ದುರಂತ ನೋಡಿ. ಸರಿ, ಅವಳು ಹೇಳಿದ್ಲು ಅಂತ ಭೀಷ್ಮ ಅವಳನ್ನು ಸಾಲ್ವನತ್ರ ಕಳಿಸ್ತಾನೆ. ಆದ್ರೆ ಸಾಲ್ವ, ಇಲ್ಲ, ಇನ್ನೊಬ್ಬ ಗೆದ್ದುಕೊಂಡು ಹೋದ ಹೆಣ್ಣು ನನ್ಗೆ ಬೇಡ ಅಂತ ಅವಮಾನ ಮಾಡಿ ಕಳಿಸ್ತಾನೆ. ಪಾಪ ಅಂಬೆ ವಾಪಸ್ ಭೀಷ್ಮನತ್ರ ಬಂದ್ರೆ ಅವನು ಹೇಳ್ತಾನೆ, ನಿನ್ನ ಮನಸ್ಸಲ್ಲಿ ಇನ್ನೊಬ್ಬ ಇರುವಾಗ ನಾನ್ ನಿನ್ನನ್ನು ಹೇಗೆ ಸ್ವೀಕರಿಸ್ಲಿ ಅಂತ. ಇಲ್ಲಿ ವಿಚಿತ್ರ ಅಂದ್ರೆ ಯಾರೂ ಕೆಟ್ಟವರಲ್ಲ. ಸಾಲ್ವ ಅವನ ಕ್ಷತ್ರಿಯ ಧರ್ಮ ಪಾಲಿಸಿದ, ಭೀಷ್ಮ ಅವನ ಧರ್ಮ ಪಾಲಿಸಿದ. ಆದರೆ ಈ ಧರ್ಮಗಳ ನಡುವೆ ನಲುಗಿ ಹೋದದ್ದು ಮಾತ್ರ ಅಂಬೆಯ ಜೀವನ. ಈಗ ನೋಡಿ, ಎಲ್ಲ ದಾರಿಗಳು ಬಂದಾಗಿವೆ. ವಂಶವೇ ನಾಶವಾಗುವುದು ಕಣ್ಮುಂದೆ ಕಾಣುತ್ತಿದೆ. ಇಂತಹ ಹತಾಶ ಪರಿಸ್ಥಿತಿಯಲ್ಲಿ ರಾಜಮಾತೆ ಸತ್ಯವತಿ ಒಂದು ಕೊನೆಯ ಅತ್ಯಂತ ದಿಟ್ಟ ನಿರ್ಧಾರಕ್ಕೆ ಬರ್ತಾಳೆ. ಅದು ಒಂದು ಪ್ರಾಚೀನ ಪದ್ಧತಿ. ಆ ಕ್ಷಣವನ್ನು ಊಹಿಸ್ಕೊಳ್ಳಿ. ಸತ್ಯವತಿ ಭೀಷ್ಮನ ಕಾಲು ಹಿಡಿದು ಬೇಡ್ಕೊಳ್ತಾಳೆ, ಮಗನೇ, ದಯವಿಟ್ಟು ನಿನ್ನ ಪ್ರತಿಜ್ಞೆ ಮುರಿ, ನಿನ್ನ ತುಮ್ಮನ ಹೆಂಡತಿಯರ ಜೊತೆ ಸೇರಿ ಈ ವಂಶವನ್ನು ಉಳಿಸುವಂತ. ಆದ್ರೆ ಭೀಷ್ಮ ಅವನು ಅಚಲ, ನೋವಿನಲ್ಲೇ ಹೇಳ್ತಾನೆ, ತಾಯಿ, ಆಕಾಶವೇ ಕಳಚಿ ಬೀಳಲಿ, ಭೂಮಿಯೇ ಸೀಳಿ ಹೋಗಲಿ, ನಾನು ನನ್ನ ತಂದೆಗೆ ಕೊಟ್ಟ ಮಾತನ್ನು ತಪ್ಪಲಾರೆ ಅಂತ. ಆದ್ರೆ ಭೀಷ್ಮ ಸುಮ್ಮನೆ ಆಗಲ್ಲ. ಅವನೇ ಒಂದು ದಾರಿ ತೋರಿಸ್ತಾನೆ. ಇದು ಕಥೆಯ ಬಹುಮುಖ್ಯ ತಿರುವು. ಅವನು ಹೇಳ್ತಾನೆ, ತಾಯಿ, ಧರ್ಮಶಾಸ್ತ್ರಗಳ ಪ್ರಕಾರ ಒಬ್ಬ ಶ್ರೇಷ್ಠ ಬ್ರಾಹ್ಮಣನಿಂದ ನಮ್ಮ ಸೊಸೆಯಂದಿರಿಗೆ ಮಕ್ಕಳನ್ನ ಕೊಡಿಸ್ಬೋದು. ವಂಶವನ್ನು ಉಳಿಸೋಕೆ ಹೀಗೆ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ. ಈ ಪದ್ಧತಿಗೆ ನಿಯೋಗ ಅಂತ ಹೆಸರು. ಭೀಷ್ಮ ಈ ಮಾತು ಹೇಳಿದ ತಕ್ಷಣ ಸತ್ಯವತಿಯ ಮನಸ್ಸಲ್ಲಿ ಒಂದು ಹಳೆಯ ರಹಸ್ಯ ಮಿಂಚಿನಂತೆ ಹಾದು ಹೋಗುತ್ತೆ. ಅವಳ ಮದುವೆಗೂ ಮುನ್ನ ಪರಾಶರ ಮುನಿಯಿಂದ ಅವಳಿಗೆ ಒಬ್ಬ ಮಗ ಹುಟ್ಟಿದ್ದ. ಆತನೇ ಮಹಾನ್ ತಪಸ್ವಿ ಕೃಷ್ಣ ದ್ವೈಪಾಯನ, ಅಂದ್ರೆ ಸಾಕ್ಷಾತ್ ವೇದವ್ಯಾಸ. ತಕ್ಷಣ ಅವಳು ತನ್ನ ಮಾನಸಿಕ ಶಕ್ತಿಯಿಂದ ತನ್ನ ಮಗನನ್ನು ನೆನಪಿಸಿಕೊಳ್ತಾಳೆ. ಹೀಗೆ ಬಿಕ್ಕಟ್ಟಿಗೆ ಒಂದು ಪರಿಹಾರ ಸಿಕ್ಕ ಹಾಗಾಯಿತು. ಸತ್ಯವತಿಯ ಕರೆಗೆ ಓಗುಟ್ಟು ವ್ಯಾಸರು ಪ್ರತ್ಯಕ್ಷರಾಗ್ತಾರೆ. ತನ್ನ ತಾಯಿಯ ಸಂಕಟ, ತನ್ನ ಜನ್ಮ ರಹಸ್ಯ ಎಲ್ಲವನ್ನೂ ಅರಿತು ಕುರುವಂಶವನ್ನು ಉಳಿಸುವ ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲು ಒಪ್ತಾರೆ. ಇದು ಅವರ ಕರ್ತವ್ಯವಾಗಿತ್ತು. ಆದ್ರೆ ವ್ಯಾಸರನ್ನ ನೋಡಿದಾಗ ನಡವಿದ್ದೇ ಬೇರೆ. ಅವರ ತಪಸ್ಸಿನ ತೇಜಸ್ಸು, ಜಟಗಟ್ಟಿದ ಕೂದಲು, ಅವರನ್ನ ನೋಡಿ ರಾಣಿ ಅಂಬಿಕೆ ಭಯದಿಂದ ಕಣ್ಣು ಮುಚ್ಚಿಕೊಂಡು ಬಿಡ್ತಾಳೆ. ಹಾಗಾಗಿ ಅವಳಿಗೆ ಹುಟ್ಟಿದ ಮಗ ಧೃತರಾಷ್ಟ್ರ ಹುಟ್ಟುಕುರುಡನಾದ. ಸರಿ, 2ನೇ ರಾಣಿ ಅಂಬಾಲಿಕೆಯ ಸರದಿ. ಅವಳು ವ್ಯಾಸರನ್ನ ನೋಡಿ ಭಯದಿಂದ ಪೇಲವಳಾಗಿ ಬಿಳಿಚ್ಕೊಂಡು ಬಿಡ್ತಾಳೆ. ಅದಕ್ಕೆ ಅವಳಿಗೆ ಹುಟ್ಟಿದ ಮಗ ಪಾಂಡುರೋಗದಿಂದ ಬಳಲುವನಾದ. ಇಬ್ಬರೂ ಮಕ್ಕಳು ದೋಷಪೂರ್ಣರಾಗಿ ಹುಟ್ಟಿದ್ರಿಂದ ಸತ್ಯವತಿ 3ನೇ ಬಾರಿ ಕೇಳಿದಾಗ ಅಂಬಾಲಿಕೆ ತನ್ನ ಬದಲಿಗೆ ತನ್ನ ದಾಸಿಯನ್ನ ಕಳಿಸ್ತಾಳೆ.
ಆ ದಾಸಿ ಮಾತ್ರ ಭಯಪಡದೆ ಧೈರ್ಯದಿಂದ ತನ್ನ ಕರ್ತವ್ಯ ನಿಭಾಯಿಸ್ತಾಳೆ. ಹಾಗಾಗಿ ಅವಳಿಗೆ ಹುಟ್ಟಿದ ಮಗ ವಿದುರ ಜ್ಞಾನಿಯೂ ಧರ್ಮಿಷ್ಠನೂ ಆಗ್ತಾನೆ. ಹೀಗೆ ಒಂದೇ ರಾತ್ರಿಯ 3 ಘಟನೆಗಳು 3 ಭವಿಷ್ಯಗಳನ್ನು ಬರೆದವು. ಅಂಬಿಕೆಯ ಭಯದಿಂದ ಹುಟ್ಟಿದ್ದು ಕುರುಡ ಧೃತರಾಷ್ಟ್ರ, ಅಂಬಾಲಿಕೆಯ ಆತಂಕದಿಂದ ಹುಟ್ಟಿದ್ದು ಪಾಂಡು ಮತ್ತು ದಾಸಿಯ ಕರ್ತವ್ಯನಿಷ್ಠೆಯಿಂದ ಹುಟ್ಟಿದ್ದು ಜ್ಞಾನಿ ವಿದುರ. ಅವರ ತಾಯಂದಿರ ಮನಸ್ಥಿತಿಯೇ ಅವರ ಮಕ್ಕಳ ಗುಣವಾನಿ ಬಿಟ್ಟಿತು. ಕೊನೆಗೂ ಸತ್ಯವತಿಯ ಹತಾಶ ಯೋಜನೆ ಫಲ ಕೊಟ್ಟಿತು. ಕುರುವಂಶ ನಿರ್ನಾಮವಾಗೋದ್ರಿಂದ ಪಾರಾಯಿತು. ಹೊಸ ಪೀಳಿಗೆಗೆ ಅಡಿಪಾಯ ಹಾಕಿದಾಗಾಯಿತು. ಹೌದು, ಸದ್ಯಕ್ಕೆ ಬಿಕ್ಕಟ್ಟು ಬಗೆಹರದಾಗೆ ಕಾಣ್ತಿತ್ತು. ಆದರೆ ಒಂದು ಕ್ಷಣ ಯೋಚಿಸೋಣ. ವಂಶವನ್ನಂತೂ ಉಳಿಸಲಾಯಿತು. ಆದರೆ ಯಾವ ಅಡಿಪಾಯದ ಮೇಲೆ? ಭಯದಿಂದ ಹುಟ್ಟಿದ ಕುರುಡುತನ, ಆತಂಕದಿಂದ ಹುಟ್ಟಿದ ದೌರ್ಬಲ್ಯ ಮತ್ತು ದಾಸ್ಯದಿಂದ ಹುಟ್ಟಿದ ಜ್ಞಾನ. ಅಧಿಕಾರ ಕುರುಡನ ಕೈಗೆ ಹೋಯಿತು, ರಾಜ್ಯಭಾರ ದುರ್ಬಲನ ಪಾಲಾಯಿತು ಮತ್ತು ಜ್ಞಾನವು ಸೇವಕನಾಗಿ ಉಳಿಯಿತು. ಈ 3 ಅಸಮತೋಲನಗಳೇ ಮುನ್ನೊಂದು ದಿನ ಕುರುಕ್ಷೇತ್ರದಲ್ಲಿ ರಕ್ತದ ಹೊಳೆ ಹರಿಸಲು ಕಾರಣವಾಗುತ್ತಾ? ಈ ಪ್ರಶ್ನೆಯೊಂದಿಗೆ ಇಂದಿನ ಕಥೆಯನ್ನು ಮುಗಿಸೋಣ. ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.